ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿನ ತಂದಿದ್ದೀನಿ ಗೆಳೆಯರ. ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದೆ ಮತ್ತು ಹೇಗಿದೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಗೇಮ್ಗೆ ಹಾಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. 2K ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರ ಇದ್ದೀವಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ನೀವು ಬೇಗ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಸ್ಪೆಷಲ್ ಇದೆ, ಅದಕ್ಕೋಸ್ಕರನೇ 2Kನ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೆ ಗೆಳೆಯರ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಯಾಕಂದರೆ ಇದೇ ರೀತಿ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ಗೆಳೆಯರ, ಈ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ. ಫ್ರಂಟ್ ಲುಕ್ಕಲ್ಲಿ ಗೆಳೆಯರ ನಿಮಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ, ಬ್ಯಾಕ್ಗ್ರೌಂಡ್ ಏನಿದೆ ಕಪ್ ಕಲರು ಅದನ್ನು 90% ಬ್ಲೆಂಡ್ ಮಾಡಿದ್ದಾರೆ. ಅಂದರೆ 90% ಕಾಣಂಗೆ 10% ಕಾಣದೇ ಇರೋ ಥರ ಮಾಡಿದ್ದಾರೆ. ಆಮೇಲೆ ಶಿರಸಿ ಘಟಕ ಅಂತ ಹಾಕಿ ರಾಣಿ ಚೆನ್ನಮ್ಮ ಅಂತಲೂ ಹಾಕಿದ್ದಾರೆ. ಆಮೇಲೆ ನೀವು ಆ ಕಡೆ ಈ ಕಡೆ ಮಿರರ್ಗಳನ್ನ ನೋಡ್ತಿರಲ್ಲ, ಮಿರರ್ ಸ್ಟಿಕ್ಕರಿಂಗ್ನು ಮಾಡಿದ್ದಾರೆ. ಸ್ವಲ್ಪ ವೀಡಿಯೋ ಲ್ಯಾಗ್ ಆಗ್ತಿದೆ ಗೆಳೆಯರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಟೋರೇಜ್ ಪ್ರಾಬ್ಲಮ್ಮು. ಆಮೇಲೆ ರೂಟ್ ಬೋಲ್ಡು ಶಿರಸಿ ಹುಬ್ಳಿ ಶಿರಸಿ ಅಂತ ಈ ಒಂದು ರೂಟಲ್ಲಿ ಈ ಒಂದು ಬಸ್ಸು ಓಡಾಡುತ್ತೆ. ಆಮೇಲೆ BS4 ಅಂತಲೂ ಹಾಕಿ, ಆಮೇಲೆ ಕರ್ನಾಟಕ ಅಂತಲೂ ಹಾಕಿದ್ದಾರೆ. ಕರ್ನಾಟಕ ಅಂತ ಹಾಕಿ ಅಶೋಕ್ ಲೇಲ್ಯಾಂಡ್ ಅನ್ನೋದಕ್ಕೆಲ್ಲನೂ ಇಂಜಿನ್ ಬಾನೆಟ್ ಆಮೇಲೆ ಇರೋ ಅಶೋಕ್ ಲೇಲ್ಯಾಂಡ್ ಅನ್ನೋದಕ್ಕೆಲ್ಲನೂ ಪೇಂಟಿಂಗನ್ನು ಮಾಡಿದ್ದಾರೆ. ಆಮೇಲೆ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ರೆಡ್ ಕಲರ್ದು ಪೇಂಟಿಂಗ್ನು ಮಾಡಿದ್ದಾರೆ. ಆಮೇಲೆ K31F1622 ಅಂತ ಈ ಒಂದು ಬಸ್ಸಿಂದು ಪ್ಲೇಟ್ ನಂಬರನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇನ್ನು ನೀವು ಈ ಒಂದು ಲಿವರಿದು ಫ್ರಂಟ್ ಲುಕ್ಕನ್ನು ನೋಡಿದ್ರಲ್ಲ, ಈ ಒಂದು ಲಿವರಿ. ಇನ್ನು ಈ ಕಡೆ ಸೈಡ್ ಲುಕ್ಕಲ್ಲಿ ಗೆಳೆಯರೆ, ಸೈಡ್ ಲುಕ್ಕಲ್ಲಿ ಏನು ಮಾಡಿಫೈಡ್ ಏನು ಮಾಡಿಲ್ಲ, ಸಿಂಪಲ್ಲಾಗಿ ಐತೆ ಗೆಳೆಯರೆ. ಫುಲ್ ರಿಯಲ್ ಲೈಫಲ್ಲಿ ಯಾವ ರೀತಿ ಸಿಂಪಲ್ ಆಗೈತೆ ಅದೇ ಥರನೇ ಐತೆ. ಆಮೇಲೆ ನೀವು ನೋಡ್ತಿರಲ್ಲ, ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ, ವಾಯುವ್ಯ ಕರ್ನಾಟಕ ಸಾರಿಗೆ ಇದು ಸಿಂಬಲ್ನು ಹಾಕಿದ್ದಾರೆ. ಆಮೇಲೆ ನಿಮಗೆ ವೀಲ್ ಕ್ಯಾಪ್ ನೋಡ್ತಿದ್ದೀರಲ್ಲ, ಇಲ್ಲಿ ಒಂದು ಫ್ರಂಟ್ ವೀಲ್ ಕ್ಯಾಪು ಮತ್ತು ಬ್ಯಾಕ್ ವೀಲ್ ಕ್ಯಾಪು ಎರಡೂ ಅಷ್ಟೇ ಗ್ರೀನ್ ಕಲರೇ ಐತೆ. ಮಾತ್ರ ವೀಲ್ ಕ್ಯಾಪ್ಗಳನ್ನು ಅಷ್ಟೇ ಸಖತ್ತಾಗೈತೆ ಗೆಳೆಯರೆ, ನನಗೆ ಇಷ್ಟ ಆಯಿತು ವೀಲ್ ಕ್ಯಾಪ್ಗಳನ್ನು ಅಷ್ಟೇ. ಇನ್ನು ಈ ಕಡೆ ಲಿವರಿಯ ಸೈಡ್ ಲುಕ್ ನೋಡಿದ್ರಲ್ಲ, ಬ್ಯಾಕ್ ಲುಕ್ಕು ಗೆಳೆಯರೆ ಸೇಮ್ ಟು ಸೇಮ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಸ್ ಹೆಂಗೈತೆ ಅದೇ ಥರನೇ ಕ್ರಿಯೇಟ್ ಮಾಡಿದರೆ. ನೋಡ್ತಿದ್ದೀರಲ್ಲ, ಇಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಯಾವ ರೀತಿ ಕಾಣಿಸ್ತಿದೆ ಅಲ್ಲಿ ನಿಮಗೆ ಮೇಲ್ಗಡೆ ಬ್ಯಾಕ್ ಸೈಡಲ್ಲಿ ದೊಡ್ಡ ಗ್ಲಾಸ್ ಏನೈತೆ ಅದ್ರ ಮೇಲೆ ರಾಣಿ ಚೆನ್ನಮ್ಮಂದು ಒಂದು ಫೋಟೋ ಹಾಕಿ ಸೂಪರ್ ಫಾಸ್ಟ್ ಅಂತಲೂ ಹಾಕಿದ್ದಾರೆ. ರಿಯಲಿ ಫುಲ್ಲು ಸೇಮ್ ಹೆಂಗೈತೆ ಅದೇ ಥರನೇ ಕ್ರಿಯೇಟ್ ಮಾಡಿದರೆ ಗೆಳೆಯರ. ಆಮೇಲೆ ಇಲ್ಲಿ ನೀವು ನೋಡ್ತಿದ್ರಲ್ಲ, ಹುಬ್ಳಿ ಶಿರಸಿ ಅಂತ ಹಾಕಿ ಮುಂಡಗೋಡ ಅಂತಲೂ ಹಾಕಿದ್ದಾರೆ ರೂಟ್ ಬೋಲ್ಡು. ಆಮೇಲೆ NWKRTC ಅಂತ ಹಾಕಿ ನಮ್ಮ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ, ನೋಡ್ತಿರಲ್ಲ. ಆಮೇಲೆ ನಿಮಗೆ K31F1622 ಅಂತಲೂ ಹಾಕಿ, ಈ ಕಡೆ ಕ್ವೀನ್ ಅಂತಲೂ ಹಾಕಿದ್ದಾರೆ. ಕ್ವೀನ್ ಅನ್ನೋದು ಅಷ್ಟೇ ಸಖತ್ತಾಗಿ ಕಾಣಿಸ್ತಿದೆ. ಆಮೇಲೆ ಪ್ಲೇಟ್ ನಂಬರ್ ಎಲ್ಲ ನೀವು ನೋಡಿದ್ರಲ್ಲ, ಎಲ್ಲ ಸೇಮ್ ಟು ಸೇಮೇ ಇರುತ್ತೆ ಗೆಳೆಯರ ಈ ನಮ್ಮೊಂದು ಲಿವರಿಲಿ ಪ್ಲೇಟ್ ನಂಬರು. ಇದಿಷ್ಟು ಗೆಳೆಯರ ಈ ನಮ್ಮ ಒಂದು ಮೋಡ್ನ ಬ್ಯಾಕ್ ಲುಕ್ಕು ಈ ಒಂದು ಲಿವರಿದ್ದು. ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲ, ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕೂ ಅಷ್ಟೇ ಸೇಮ್. ಆ ಕಡೆ ಸೈಡ್ ಲುಕ್ ಯಾವ ರೀತಿ ಇತ್ತು ಗೆಳೆಯರ, ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ಗೆಳೆಯರ. ನೀವು ಮಾತ್ರ ಪ್ಲೇ ಮಾಡೋದಕ್ಕೆ ಮಾತ್ರ ಮಸ್ತಾಗೈತೆ ಈ ಒಂದು ಲಿವರಿ. ನೀವು ನೋಡ್ತಿರಲ್ಲ, ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ, ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ಲು ಸೇಮ್. ಆ ಕಡೆನೂ ಅದೇ ಥರ ಇತ್ತು, ಅದಕ್ಕೋಸ್ಕರ ಈ ಕಡೆನೂ ಅದೇ ಥರನೇ ಐತೆ. ಆಮೇಲೆ BS4 ಅಂತಲೂ ಹಾಕಿ, ಇಲ್ಲಿ ಫ್ರಂಟ್ ನೋಡ್ತಿರಲ್ಲ ವೀಲ್ ಕ್ಯಾಪ್ಗಳು ಸೇಮ್, ಆ ಕಡೆನೂ ಇದೇ ಥರನೇ ಇತ್ತು ವೀಲ್ ಕ್ಯಾಪು. ಇಷ್ಟು ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ. ಅಂದರೆ ಫ್ರಂಟು, ಬ್ಯಾಕು, ಸೈಡು ಲುಕ್ಗಳಾಗಿತ್ತು ಗೆಳೆಯರ ಈ ನಮ್ಮ ಒಂದು ಲಿವರಿದು. ಇನ್ನು ಕ್ಯಾಬಿನ್ ಅಂದರೆ ಬಸ್ನ ಒಳಗಡೆ ನೀವು ನೋಡ್ತಿರಲ್ಲ, ಈಗ ತೋರಿಸ್ತೀನಿ ನಿಮಗೆ, ಈ ರೀತಿ ಕಾಣಿಸುತ್ತೆ ಗೆಳೆಯರ. ಬಸ್ನ ಒಳಗಡೆ ಅಂತೂ ರೈನ್ ಸಿಸ್ಟಮ್ ಆನ್ ಮಾಡ್ಕೊಂಡು ಓಡಿಸಿದ್ರಂತೂ ಇನ್ನೂ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ, ಅಷ್ಟೊಂದು ಸಖತ್ತಾಗೈತೆ ಗೆಳೆಯರ ಈ ನಮ್ಮೊಂದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿ. ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ, ರಿಯಲ್ ಲೈಫಲ್ಲಿ ಯಾವ ರೀತಿ ಐತೆ ಸೇಮ್ ಟು ಸೇಮ್ ಅದೇ ಥರನೇ ಐತೆ ಗೆಳೆಯರ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲೂ. ಇನ್ನು ಇದಿಷ್ಟು ಈ ನಮ್ಮ ಒಂದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ ಆಗಿತ್ತು ಗೆಳೆಯರ. ಈಗ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ.
ಬಟ್ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ತಿಳಿಸ್ಕೊಟ್ಟಿರಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ ಗೆಳೆಯರ. ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೌ ಟು ಡೌನ್ಲೋಡ್ ದಿಸ್ ಬಸ್ ಮೋಡ್ ವೀಡಿಯೋ ಲಿಂಕ್ ಅಂತ. ಕೊಟ್ಟಿದ ತಕ್ಷಣ ಆ ಒಂದು ವೀಡಿಯೋನ ನೀವು ಪೂರ್ತಿ ನೋಡಿಬಿಟ್ಟು ಈ ಒಂದು ಬಸ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರ. ಇನ್ನು ಬನ್ನಿ ನಮ್ಮ ಒಂದು ಲಿವರನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನಿಮಗೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಆ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗುತ್ತೆ, ಯಾಕಂದರೆ ಪಾಸ್ವರ್ಡ್ ಐತೆ ಗೆಳೆಯರ. ಪಾಸ್ವರ್ಡ್ನ ನೀವು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ಕಂಡು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಇವರೋ ಒಂದು ಚಾನಲ್ನ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಹೆಸರಿನ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈಗ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಮೋರ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಲಿವರಿ ಲಿಂಕ್ ಅಂತ ಐತಿ ನೋಡಿ ಗೆಳೆಯರ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ಲಿವರಿ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಬೇಕು ಅಷ್ಟೇ ಗೆಳೆಯರ. ನೀವು ಸ್ವಲ್ಪ ಇಲ್ಲಿ ನಮ್ಮ ಒಂದು ಮೀಡಿಯಾ ಫೈಲ್ ಲಿಂಕ್ ಓಪನ್ ಆಗುತ್ತೆ, ನೀವು ವೆಯ್ಟ್ ಮಾಡಿದ್ರೆ ನೋಡ್ತಿರಲ್ಲ. ಈಗ ನಿಮಗೆ ತೋರಿಸ್ಕೊಡ್ತೀನಿ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಈಗ ನಿಮಗೆ ಓಪನ್ ಆಗುತ್ತೆ ಗೆಳೆಯರ. ಈಗ ನೀವು ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತಿದ್ದಲ್ಲ ನಿಮಗೆ, ಒಂದು ಬಾಕ್ಸು, ಆ ಒಂದು ಬಾಕ್ಸ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ನೀವು. ಅಲ್ಲಿ ನಾನೀಗ ಆ್ಯರೋ ಮಾರ್ಕ್ ಹಾಕ್ತೀನಿ ನೋಡಿ ಗೆಳೆಯರ. ಆ ಬಾಕ್ಸ್ನ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತೆ. ಈಗ ನಿಮಗೆ ಎರಡರಲ್ಲಿ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು. ಹೈ ಕ್ವಾಲಿಟಿ ಬೇಕಿದ್ರೆ ಹೈ ಕ್ವಾಲಿಟಿ, ಲೋ ಕ್ವಾಲಿಟಿ ಬೇಕಿದ್ರೆ ಲೋ ಕ್ವಾಲಿಟಿ. ನಾವು ಲೋ ಕ್ವಾಲಿಟಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಲೋ ಲಿಂಕ್. ಈ ರೀತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈಗ ನಿಮಗೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆ ಚಿಕ್ಕದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಿಮಗೆಲ್ಲ ಈ ರೀತಿ ಏನು ಕೇಳೋದಿಲ್ಲ, ಡೈರೆಕ್ಟಾಗೇ ಡೌನ್ಲೋಡ್ ಆಗೋಗುತ್ತೆ. ನಾನು ಸ್ವಲ್ಪ ಪ್ರಾಬ್ಲಮ್ ಐತೆ, ನೀವು ಅಷ್ಟೇ ಈ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇದರ ಜೊತೆಗೆ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಈಗ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ. ಈ ಒಂದು ಗೇಮ್ನ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ZH ಅವರ ಒಂದು ಆ್ಯಪ್ ಬೇಕು, ಅದನ್ನು ಅಷ್ಟೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಈಗ ನಿಮಗೆ ಡೌನ್ಲೋಡ್ ಅಂತ ಒಂದು ಕಾಣಿಸಿದೆ ನೋಡಿ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಮೇಲ್ಗಡೆ ಎಕ್ಸ್ಕೋಡನ್ ಮಾಡಿ, ಸ್ವಲ್ಪ ಮೇಲ್ಗಡೆ ಎಕ್ಸ್ಕೋಡನ್ ಮಾಡಿದ್ರೆ ಇಲ್ಲಿ ಫಸ್ಟಿಗೆ ಇರುತ್ತೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿ .zip ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಅನ್ನೋ ಎರಡನೇ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪಾಸ್ವರ್ಡ್ನ ಹಾಕ್ಬಿಟ್ಟು ನೀವು ಓಕೆ ಕೊಟ್ಟರೆ ನಮ್ಮ ಒಂದು ಲಿವರಿ ಎಕ್ಸ್ಟ್ರಾಕ್ಟಾಗಿ ಇಲ್ಲೇ ಬಂದಿರುತ್ತೆ. ನೋಡ್ತಿದ್ದೀರಲ್ಲ ಗೆಳೆಯರ, ಸೇಮ್ ಟು ಸೇಮ್ ಇದೇ ಥರನೇ ನೀವು ಲಿವರಿನ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೇಬೇಕು ಗೆಳೆಯರ. ಇಲ್ಲಾಂದರೆ ನಮ್ಮ ಒಂದು ಬಸ್ಗೆ ಒಂದು ಲಿವರಿನ ನಾವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಅಷ್ಟೇ ಇದೇ ಥರನೇ ಫಾಲೋ ಮಾಡಿ, ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಓಪನ್ ಮಾಡಿ. ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಡೌನ್ಲೋಡ್ ಮಾಡ್ಕೊಂಡು ಇವಾಗ ಓಪನ್ ಮಾಡಿ ಗೆಳೆಯರ. ಓಪನ್ ಮಾಡಿದ್ಮೇಲೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಗೇಮು ಲೋಡ್ ಆಗಬೇಕು, ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಅಂದರೆ ಬೇಗ ಓಪನ್ ಆಗುತ್ತೆ. ನೋಡ್ತಿರಲ್ಲ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹಿಡಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. 2K ಸಬ್ಸ್ಕ್ರೈಬರ್ಸ್ಗೆ ತುಂಬ ಅಂದರೆ ತುಂಬ ಹತ್ರ ಇದ್ದೀವಿ ಗೆಳೆಯರ. ಅದಕ್ಕೋಸ್ಕರ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಒಂದು ಗೇಮ್ ಓಪನ್ ಆಗಬೇಕಂದ್ರೆ ನೀವು ಒಂದು 5 ನಿಮಿಷ ಇಲ್ಲ ಒಂದು 2 ನಿಮಿಷನಾದರೂ ನೀವು ವೆಯ್ಟ್ ಮಾಡಬೇಕು. ನೋಡ್ತಿರಲ್ಲ, ಈ ರೀತಿ ನಮ್ಮ ಒಂದು ಗೇಮಿಗೆ ಓಪನ್ ಆಗುತ್ತೆ. ಈಗ ನಿಮಗೆ ಈ ಒಂದು ವೈಟ್ ಬಸ್ ಬಂದಿರುತ್ತೆ. ನೀವು ಆ ಒಂದು ವಿಡಿಯೋನ ನೋಡಿದರೆ, ನಾನು ಹೇಳಿದ್ನಲ್ಲ ಆಗಲೇ, ಆ ವಿಡಿಯೋ ನೋಡಿದರೆ ಒಂದು ವೈಟ್ ಬಸ್ ಬಂದಿರುತ್ತೆ. ಈ ಒಂದು ಬಸ್ಗೆ ನಮ್ಮ ಒಂದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿ ಹೆಂಗೆ ಹಾಕೊಳ್ಳೋದು ಅಂದರೆ, ಇಲ್ಲಿ ಗ್ಯಾರೇಜ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತೈತಲ್ಲ, ಆ ಒಂದು ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಆಮೇಲೆ ಬ್ರೌಸ್ ಲಿವರಿ ಅಂತ ಐತಲ್ಲ ಗೆಳೆಯರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಗೆಳೆಯರ ಇಲ್ಲಿ 3 ಡಾಟ್ ಕಾಣಿಸ್ತಿದೆ ನೋಡಿ ಮೇಲ್ಗಡೆ, ಇಲ್ಲಿ ಫುಲ್ ಮೇಲ್ಗಡೆ 3 ಡಾಟ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡೌನ್ಲೋಡ್ ಫೋಟೋಗೆ ಹೋಗಬೇಕಾಗುತ್ತೆ. ನೋಡ್ತಿರಲ್ಲ, ಇಲ್ಲಿ ಡೌನ್ಲೋಡ್ ಫೋಟೋಗೆ ಹೋದರೆ ನಿಮಗೆ ನಮ್ಮ ಒಂದು ಲಿವರಿ ಇರುತ್ತೆ ಗೆಳೆಯರ. ನೋಡ್ತಿದ್ದೀರಲ್ಲ, ಅಲ್ಲಿ ನಮ್ಮ ಒಂದು ಲಿವರಿ ಬಂದಿರುತ್ತೆ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಈಗ ಅಪ್ಲೈ ಅಂತ ಹಸಿರು ಕಲರ್ ಬರುತ್ತೆ ನೋಡ್ತಿರಲ್ಲ ಗೆಳೆಯರ, ಅಪ್ಲೈ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ನೀವು. ಆಮೇಲೆ ಯೂಸ್ ಮನಿನೋ ಫ್ರೀನೋ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಈ ನಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರ. ಇದಿಷ್ಟು ಆಗಿತ್ತು ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರ.